Hello everyone, welcome back to my channel. In this video, we are going to discuss AP 4 and 5 marks questions from old question papers. This is the last part. So previous videos ಅಲ್ಲಿ already ನಾವು AP lesson ಇಂದ ಬಂದಿರುವಂತ ಟೋಟಲ್ 46 questions ನ ಡಿಸ್ಕಸ್ ಮಾಡಿದೀವಿ. ಆ ಒಂದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಇದನ್ನ ನೋಡ್ಕೋಬಹುದು. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಮೇನ್ಲಿ 3 questions ನ ಡಿಸ್ಕಸ್ ಮಾಡ್ತಾ ಹೋಗೋಣ. ದಟ್ ಇಸ್ ಫ್ರಮ್ ದ ಕ್ವೆಶ್ಚನ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2019-20 ಸೆಟ್ 2, ಸಿಮಿಲರ್ ಕ್ವೆಶ್ಚನ್ ಪೇಪರಿಂದ ಇನ್ನೊಂದು 4 ಮಾರ್ಕ್ಸ್ ಕ್ವೆಶ್ಚನ್ ಆ್ಯಂಡ್ ಜೂನ್ 2020ಯಲ್ಲಿ ಕೇಳಿರುವಂತಹ 5 ಮಾರ್ಕ್ಸ್ ಕ್ವೆಶ್ಚನ್. ಈ 3 ಕ್ವೆಶ್ಚನ್ಸ್ನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಇದಿಷ್ಟು ಆಯಿತು ಅಂತ ಹೇಳಿದ್ರೆ AP ಲೆಸನಿಂದ ಬಂದಿರುವಂಥ ಟೋಟಲ್ 2018ಇಂದ 2022ವರೆಗೂ ಬಂದಿರುವಂತಹ ಕ್ವೆಶ್ಚನ್ಸ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಟ್ರಯಾಂಗಲ್ ಲೆಸನ್ಸಿಂದು ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ 47th ಕ್ವೆಶ್ಚನ್ ಏನಿದೆ, ಇಫ್ ದ ಸಮ್ ಆಫ್ ದ ಫಸ್ಟ್ 8 ಟರ್ಮ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 136, ದೇ ಹ್ಯಾವ್ ಗಿವನ್ ಸಮ್ ಆಫ್ ಫಸ್ಟ್ 8 ಟರ್ಮ್ಸ್, ದಟ್ ಮೀನ್ಸ್ ವಿ ಹ್ಯಾವ್ ಟು ರೈಟ್ ಇಟ್ ಆಸ್ S8. SN ಫಾರ್ಮುಲಾ ಏನಿದೆ ಅಲ್ಲ ಅದನ್ನು ಅಪ್ಲೈ ಮಾಡಿ ಬರ್ಕೊಳ್ತೀವಿ. ಸೊ ಇಲ್ಲಿ S8 ಎಷ್ಟಿದೆ ನಮಗೆ 136. S8 is equals to 136. That means N will become 8. So we know SN ಫಾರ್ಮುಲಾ ಏನಿದೆ, SN is equals to n divided by 2 into 2a plus n minus 1 into d. This is the sum of first n terms formula. ಇಲ್ಲಿ Sn ಅಂತ ಹೇಳಿದ್ರೆ ಎಷ್ಟಿದೆ ನಮಗೆ, S8 that is 136 is equals to n is 8 divided by 2 into 2 ಹಾಗೆ ಬರ್ಕೊಳ್ತೀವಿ, a we don't know ಅದನ್ನು ಹಾಗೆ ಬರ್ಕೊಳ್ತೀವಿ, ಪ್ಲಸ್ n ಅಂತ ಹೇಳಿದ್ರೆ 8 minus 1 into d. ಸೊ ಇವಾಗ 136 ಈ ಡಿವೈಡೆಡ್ ಬೈ 2 ಏನಿದೆಯಲ್ಲ ಇದನ್ನ ಇಲ್ಲಿ ಬೇಕಿದ್ರೆ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 2 1s 2 4s 8 ಆಗುತ್ತೆ. ಸೊ ಇಲ್ಲಿ ಇಂಟು 4 ಆಗುತ್ತೆ. ಸೊ ಈ 4 ಈ ಕಡೆ ಬಂದರೆ ಏನಾಗುತ್ತೆ, ಡಿವೈಡೆಡ್ ಬೈ 4 ಇಸ್ ಈಕ್ವಲ್ಸ್ ಟು 2a ಪ್ಲಸ್ 8 ಮೈನಸ್ 1 ಈಸ್ 7d. ಸೊ ಇವಾಗ 136ನ 4ಇಂದ ಡಿವೈಡ್ ಮಾಡಿದ್ವಿ ಅಂತ ಹೇಳಿದ್ರೆ ಎಷ್ಟಾಗುತ್ತೆ. ಸೊ 4ಇಂದ 1 ಡಿವೈಡ್ ಆಗಲ್ಲ, 13 ತೊಗೊಳ್ತೀವಿ. 4 3s 12. ಸೊ 13ನಲ್ಲಿ 12 ಹೋದರೆ ಎಷ್ಟಾಗುತ್ತೆ ನಮಗೆ 1 ಆ್ಯಂಡ್ 6ನ ಕೆಳಗೆ ಇಳಿಸ್ಕೊಂಡು ಅವಾಗ ಏನಾಗುತ್ತೆ 4 4s 16. ಸೊ ದಟ್ ಈಸ್ 34. ಸೊ 136 ಡಿವೈಡೆಡ್ ಬೈ 4 ಈಸ್ 34 is equals to 2a plus 7d, or we can write it as 2a plus 7d is equals to 34. Call this as equation number 1 because ಇದನ್ನ further simplification ಮಾಡಕ್ಕೆ ಬರಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿ equation 1 ಅಂತ ಹೇಳಿ ತಗೊಳ್ತೀವಿ. ಇದು ಫಸ್ಟ್ ಸ್ಟೇಟ್ಮೆಂಟ್ ಆಯಿತು. ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, and that of first 15 terms is 465. ಸಮ್ ಆಫ್ ಫಸ್ಟ್ 15 ಟರ್ಮ್ಸ್ ಅಂತ ಹೇಳಿದ್ರೆ ಹೇಗೆ ತೊಗೊಳ್ತೀವಿ ನಾವು, S15 ಈಸ್ ಈಕ್ವಲ್ಸ್ ಟು ಎಷ್ಟಿದೆ ನಮಗೆ 465. ಸೊ ಇಲ್ಲೂ ಕೂಡ SN ಫಾರ್ಮುಲಾನ ಅಪ್ಲೈ ಮಾಡ್ಕೋಣ. ಬೇಕಿದ್ರೆ ಇಲ್ಲಿ ಇನ್ನೊಂದ್ಸತಿ ಬರ್ಕೋಣ. SN ಈಸ್ ಈಕ್ವಲ್ಸ್ ಟು n ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು d. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಹಿಯರ್ SN ಅಂತ ಹೇಳಿದ್ರೆ ಎಷ್ಟು, 465 ಈಸ್ ಈಕ್ವಲ್ಸ್ ಟು n ಅಂತ ಹೇಳಿದ್ರೆ 15. ಸೊ S15 ಅಂದರೆ n 15 ಆಗುತ್ತೆ, ಡಿವೈಡೆಡ್ ಬೈ 2 ಇಂಟು 2a ಹಾಗೆ ಪ್ಲಸ್ n ಮೈನಸ್ 1 ಅಂತ ಹೇಳಿದ್ರೆ 15 ಮೈನಸ್ 1 ಇಂಟು ಡಿ ವ್ಯಾಲ್ಯೂ ವಿ ಡೋಂಟ್ ನೋ, ಅದನ್ನು ಕೂಡ ಹಾಗೆ ಬರ್ಕೋಣ. ನೆಕ್ಸ್ಟ್ ಇಲ್ಲಿ ನೋಡಿ 15 ಡಿವೈಡೆಡ್ ಬೈ 2 ಡಿವಿಷನ್ ಆಗೋದಿಲ್ಲ ಅಲ್ವಾ. ಸೊ ಅದಕ್ಕೆ 2ನು ಈ ಕಡೆ ಶಿಫ್ಟ್ ಮಾಡ್ಕೋಣ, 15 ಈ ಕಡೆ ಶಿಫ್ಟ್ ಮಾಡ್ಕೋಣ. ಅವಾಗ ಏನಾಗುತ್ತೆ 465 ಇಂಟು 2 ಡಿವೈಡೆಡ್ ಬೈ 15. ಸೊ ಇಲ್ಲಿ ಡಿವೈಡೆಡ್ ಬೈ 2 ಇರೋದು ಇಂಟು ಆಗುತ್ತೆ, ಇಂಟು 15 ಇರೋದು ಡಿವೈಡೆಡ್ ಬೈ ಆಗುತ್ತೆ ಅಷ್ಟೇ. ಓಕೆ, ಇಸ್ ಈಕ್ವಲ್ಸ್ ಟು 2a ಪ್ಲಸ್ 15ಅಲ್ಲಿ 1 ಹೋದರೆ ಎಷ್ಟಾಗುತ್ತೆ 14d. ಇವಾಗ 15ಇಂದ ನಾವು 465ನ ಫಸ್ಟ್ ಡಿವಿಷನ್ ಮಾಡ್ಕೊಂಡ್ಬಿಡೋಣ. ಅವಾಗ ಏನಾಗುತ್ತೆ 465 ಡಿವೈಡೆಡ್ ಬೈ 15 ಅಂತ ಹೇಳಿದ್ರೆ, ಸೊ 15ಇಂದ 4 ಡಿವೈಡ್ ಆಗಲ್ಲ, 46 ತೊಗೊಳ್ತೀವಿ. 15 3s 45, ನಿಯರೆಸ್ಟ್ ವ್ಯಾಲ್ಯೂ 15 3s 45. 6ಅಲ್ಲಿ 4 ಹೋದರೆ 1, 4ಅಲ್ಲಿ 4 ಹೋದರೆ 0, ಅಗೇನ್ 5ನ ಕೆಳಗೆ ಇಳಿಸ್ಕೊಳ್ತೀವಿ, 15 ಆಗುತ್ತೆ. 15 1s 15, ದಟ್ ಈಸ್ 31 ಇಸ್ ದ ಆನ್ಸರ್. ಸೊ 31 ಇಲ್ಲಿ ಇಂಟು 2 ಇದೆ, ವಿಚ್ ಈಸ್ ಈಕ್ವಲ್ಸ್ ಟು 2a ಪ್ಲಸ್ 14d. ಇಲ್ಲಿ ನೋಡಿ 1 ಇಂಟು 2 ಮಲ್ಟಿಪ್ಲೈ ಮಾಡ್ಕೊಂಡ್ರೆ 2 1s 2, 2 3s 6, 62 ಈಸ್ ಈಕ್ವಲ್ಸ್ ಟು 2a ಪ್ಲಸ್ 14d, ಆರ್ ವಿ ಕ್ಯಾನ್ ರೈಟ್ ಇಟ್ ಆಸ್ 2a ಪ್ಲಸ್ 14d is equals to 62. ಇಲ್ಲಿ 2ನ ಕಾಮನ್ ತೆಗೆಯೋದು ಬೇಡ, ಬಿಕಾಸ್ ಇಕ್ವೇಷನ್ 1 ಅಬ್ಸರ್ವ್ ಮಾಡಿ ಏನಿದೆ ಇಲ್ಲಿ 2a ಪ್ಲಸ್ 7d is equals to 34. ಇಲ್ಲಿ 2a ಇದೆ ಅಲ್ವಾ ಫಸ್ಟ್ ಟರ್ಮು, ಸೊ ಇಲ್ಲೂ ಕೂಡ ಫಸ್ಟ್ ಟರ್ಮು 2a ಇದೆ. ಸೊ ಅವಾಗ ನಮಗೆ ಎರಡನ್ನೂ ಕ್ಯಾನ್ಸಲ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೆ ಇದನ್ನು ಹಾಗೆ ಇಟ್ಕೋಣ. ಸೊ ಹಾಗೆ ಇಟ್ಕೊಂಡು ಇದನ್ನು ಈಕ್ವೇಷನ್ ನಂಬರ್ 2 ಅಂತೇಳಿ ತೊಗೋಣ. ಇವಾಗ ಇವೆರಡೂ ಈಕ್ವೇಷನ್ ಏನಾಗುತ್ತೆ ನಮಗೆ ಲೀನಿಯರ್ ಈಕ್ವೇಷನ್ ಫಾರ್ಮಲ್ಲಿದೆ. ಸೊ ಬೈ ಯೂಸಿಂಗ್
ಎಲಿಮಿನೇಷನ್ ಮೆಥಡ್ ಎರಡನ್ನೂ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ ದಟ್ ಈಸ್ ಈಕ್ವೇಷನ್ 1 ಮೈನಸ್ ಈಕ್ವೇಷನ್ 2. ಸೊ ಹಿಯರ್ ಈಕ್ವೇಷನ್ 1 ಏನಿದೆ ನಮಗೆ 2a ಪ್ಲಸ್ 7d ಇಸ್ ಈಕ್ವಲ್ಸ್ ಟು 34. 2a ಪ್ಲಸ್ 7d ಇಸ್ ಈಕ್ವಲ್ಸ್ ಟು 34 ಈಕ್ವೇಷನ್ 1. ಈಕ್ವೇಷನ್ 2 ಏನಿದೆ 2a ಪ್ಲಸ್ 14d ಇಸ್ ಈಕ್ವಲ್ಸ್ ಟು 62. ಸೊ ಹಿಯರ್ ನಾವೇನು ಮಾಡ್ತೀವಿ, ಸಬ್ಟ್ರಾಕ್ಷನ್ ಮಾಡೋದ್ರಿಂದ ಈಕ್ವೇಷನ್ 2ದು ಸೈನ್ಸ್ ಚೇಂಜ್ ಆಗುತ್ತೆ. ಸೊ ಇದು ಮೈನಸ್ ಆಗುತ್ತೆ, ಇದು ಕೂಡ ಮೈನಸ್ ಆಗುತ್ತೆ, ಆ್ಯಂಡ್ ದಿಸ್ ಈಸ್ ಆಲ್ಸೋ ಮೈನಸ್. ಸೊ ಇಲ್ಲೆಲ್ಲ ಪ್ಲಸ್ ಇರೋದ್ರಿಂದ ಎಲ್ಲದು ಮೈನಸ್ ಆಗುತ್ತೆ. ಇಲ್ಲಿ ನೋಡಿ 2a ಮೈನಸ್ 2a, ಸೊ ಇಲ್ಲಿ ಪ್ಲಸ್ ಇರುತ್ತೆ, ಪ್ಲಸ್ 2a ಮೈನಸ್ 2a ಗೆಟ್ ಕ್ಯಾನ್ಸಲ್. 7d ಮೈನಸ್ 14d, ಸೊ ಹಿಯರ್ ಒಂದು ಪ್ಲಸ್ ಇದೆ ಪ್ಲಸ್ 7d ಆ್ಯಂಡ್ ಇನ್ನೊಂದು ಮೈನಸ್ 14d ಇದೆ. ಸೊ ಒಂದು ಪ್ಲಸ್ ಒಂದು ಮೈನಸ್ ಇದ್ದರೆ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್. 14 ಅಂದರೆ 7 ಹೋದರೆ ಎಷ್ಟು 7. ಹಿಯರ್ ಬಿಗ್ ನಂಬರ್ ಈಸ್ 14, ಮುಂದೆ ಏನಿದೆ ಮೈನಸ್ ಡಿನ ಹಾಗೆ ಇಡ್ತೀವಿ, ದಟ್ ಈಸ್ ಮೈನಸ್ 7d. Similarly 62 34, so plus 32 minus 62, so again we have to subtract. So this is 34. okay, so 62 ಅಲ್ಲಿ 34 ನ we have to subtract. so ಇಲ್ಲಿ ಕ್ಯಾರಿ ತಗೋಣ, 5 ಆಗುತ್ತೆ, ಇದು 12 ಆಗುತ್ತೆ. 12 ಅಲ್ಲಿ 4 ಹೋದರೆ 8, 5 ಅಲ್ಲಿ 3 ಹೋದರೆ ಎಷ್ಟು 2. ಹಿಯರ್ ಬಿಗ್ ನಂಬರ್ is 62, ಮುಂದೆ ಸೈನ್ ಇದೆ ಮೈನಸ್, ಸೊ ಮೈನಸ್ 28. ಸೊ ಇಲ್ಲಿ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್. ನಮಗೆ ಬೇಕಿರೋದು ಓನ್ಲಿ ಡಿ. ಸೊ ಡಿ ಇಸ್ ಈಕ್ವಲ್ಸ್ ಟು 28. ಇಲ್ಲಿ 7 ಇಂಟು ಡಿ ಇರುತ್ತೆ. ಸೊ ಈ 7 ಈ ಕಡೆ ಬಂದರೆ ಏನಾಗುತ್ತೆ, ಡಿವೈಡೆಡ್ ಬೈ 7. ಸೊ 7 1 ಜಾ 7 4 ಜಾ 28. ಸೊ ಕಾಮನ್ ಡಿಫ್ರೆನ್ಸ್ ಡಿ ಇಸ್ ಈಕ್ವಲ್ಸ್ ಟು ಎಷ್ಟು ಬಂತು ನಮಗೆ 4. ವಾಟ್ ವಿ ಹ್ಯಾವ್ ಟು ಫೈಂಡ್, ನಮಗೆ ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದರೆ ದೇ ಹ್ಯಾವ್ ಟೋಲ್ಡ್ ದಟ್ ದೆನ್ ಫೈಂಡ್ ದ ಸಮ್ ಆಫ್ ಫಸ್ಟ್ 25 ಟರ್ಮ್ಸ್. ಸೊ ಸಮ್ ಆಫ್ ಫಸ್ಟ್ 25 ಟರ್ಮ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ ನಮಗೆ ಎ ವ್ಯಾಲ್ಯೂ, ಡಿ ವ್ಯಾಲ್ಯೂ ಆ್ಯಂಡ್ ಎನ್ ದಟ್ ಈಸ್ 25 ಗೊತ್ತಿದೆ. ಸೊ ಎ ಆ್ಯಂಡ್ ಡಿ ವ್ಯಾಲ್ಯೂ ಬೇಕು. ಸೊ ಇವಾಗ ಡಿ ಸಿಕ್ಕಿದೆ, ಎನ ಫೈಂಡ್ ಔಟ್ ಮಾಡ್ಕೊಳ್ಳೋಣ by using equation 1 or equation 2. I will use equation 1. equation 1 in there 2a plus 7d is equals to 34. So equation 1 implies 2a plus 7d is equals to 34. So ಇಲ್ಲಿ 2a ಹಾಗೆ ಬರ್ಕೊಳ್ಳೋಣ ಪ್ಲಸ್ 7d ಅಂತ ಹೇಳಿದ್ರೆ 4, that is into 4 is equals to 34. So 2a plus 7 4s are 28 is equals to 34. ಸೊ 2a ಹಾಗೆ ಇಟ್ಕೊಳ್ಳೋಣ, 34 ಈ ಪ್ಲಸ್ 28 ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ 28. ಸೊ 34 ಅಲ್ಲಿ 28ನ ಸಬ್ಟ್ರಾಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಎಷ್ಟಾಗುತ್ತೆ ನಮಗೆ 6 ಆಗುತ್ತೆ. ಸೊ ಇಲ್ಲಿ ನಮಗೆ ಎ ಅಷ್ಟೇ ಬೇಕಿರೋದ್ರಿಂದ 2ನ ಶಿಫ್ಟ್ ಮಾಡ್ಕೊಂಡು ಅವಾಗಂತ ಡಿವೈಡೆಡ್ ಬೈ 2. ಸೊ 2 1s 2 3s. ಸೊ ಎ ಇಸ್ ಈಕ್ವಲ್ಸ್ ಟು ನಮಗೆ ಎಷ್ಟು ಬರುತ್ತೆ 3. ಸೊ ಫಸ್ಟ್ ಟರ್ಮ್ ಆಫ್ ದ ಎ ಪಿ ಇಸ್ 3 ಆ್ಯಂಡ್ ಡಿ ಈಸ್ ಇಲ್ಲಿ ಬೇಕಿದ್ರೆ ಬರ್ಕೋಣ, ಎ ಇಸ್ ಈಕ್ವಲ್ಸ್ ಟು 3 ಆ್ಯಂಡ್ ಡಿ ಈಸ್ ಈಕ್ವಲ್ಸ್ ಟು ಹೌ ಮಚ್, ಡಿ ಈಸ್ 4. d is equals to 4. Now we have to find the sum of first ಎಷ್ಟು ಟರ್ಮ್ಸ್ 25 ಟರ್ಮ್ಸ್ we have to find. ಸೊ ಅದಕ್ಕೆ ಬರ್ಕೋಣ ಸೊ ಇಲ್ಲಿ ಏನಾಗುತ್ತೆ ಎಸ್ 25 is equals to question mark. ಸೊ ಇಲ್ಲಿ n ಏನಾಗುತ್ತೆ ಎಸ್ 25 ಅಂತ ಹೇಳಿದ್ರೆ 25 ಆಗುತ್ತೆ ಬೈ ಯೂಸಿಂಗ್ ಎಸ್ ಎನ್ ಫಾರ್ಮುಲಾ. ಎಸ್ ಎನ್ ಇಸ್ ಈಕ್ವಲ್ಸ್ ಟು ಎನ್ ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಇವಾಗ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಎಸ್ ಎನ್ ಅಂತ ಹೇಳಿದ್ರೆ 25 ಇಸ್ ಈಕ್ವಲ್ಸ್ ಟು ಅಗೇನ್ ಎನ್ ಬೈ 2 ಅಂತ ಹೇಳಿದ್ರೆ 25 ಬೈ 2 ಇಂಟು 2 ಇಂಟು ಎ ಅಂತ ಹೇಳಿದ್ರೆ ಎಷ್ಟು 3 ಪ್ಲಸ್ ಎನ್ ಅಂತ ಹೇಳಿದ್ರೆ 25 ಮೈನಸ್ 1 ಇಂಟು ಡಿ ಈಸ್ 4 ಬ್ರ್ಯಾಕೆಟ್ ಕ್ಲೋಸ್. ಸೊ ಇವಾಗ ಸಿಂಪ್ಲಿಫೈ ಮಾಡಿ ತಗೋಣ. ಫಸ್ಟ್ ಬ್ರ್ಯಾಕೆಟಲ್ಲಿ ಸಿಂಪ್ಲಿಫೈ ಮಾಡೋಣ. ಸೊ 25 ಡಿವೈಡೆಡ್ ಬೈ 2 ಇಲ್ಲಿ ಬಿಕಾಸ್ 25 ಇನ್ 5 2 ಇಂದ ಡಿವೈಡ್ ಆಗಲ್ಲ ಹಾಗೆ ಇಟ್ಕೊಳ್ಳೋಣ. ಸೊ 2 3 is 6 ಪ್ಲಸ್ 25 ಮೈನಸ್ 1, 25 ಅಲ್ಲಿ 1 ಹೋದರೆ ಎಷ್ಟು 24 ಇಂಟು 4. ಸೊ ಅಗೇನ್ 25 ಡಿವೈಡೆಡ್ ಬೈ 2 ಇಂಟು 6 ಪ್ಲಸ್ 24 ಇಂಟು 4 ಮಲ್ಟಿಪ್ಲೈ ಮಾಡಿಕೊಂಡ್ರೆ 4 4s 16, 6 1 ಕ್ಯಾರಿ, 4 2s 8, 8 ಪ್ಲಸ್ 1 is 9, 96 ಆಗುತ್ತೆ. ಸೊ ವಿಚ್ ಈಸ್ ಈಕ್ವಲ್ಸ್ ಟು 25 ಡಿವೈಡೆಡ್ ಬೈ 2. ಸೊ 96 ಪ್ಲಸ್ 6 ಅಂತ ಹೇಳಿದ್ರೆ 102. ಸೊ ಈ 102ನ 2 ಇಂದ ಡಿವೈಡ್ ಮಾಡೋದು ಅಂತ ಹೇಳಿದ್ರೆ 2 1s 2 5s 10, 2 1s 2, ದಟ್ ಈಸ್ 25 ವಿಚ್ ಈಸ್ ಈಕ್ವಲ್ಸ್ ಟು 25 ಇಂಟು 51. ಸೊ ಅಗೇನ್ ಇಲ್ಲಿ ಸೈಡ್ ವರ್ಕಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 25 ಇಂಟು 51 ಮಲ್ಟಿಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ 1 5s 5, 1 2s 2 ಪ್ಲಸ್ 5 5s 25ಗೆ 5 2 ಕ್ಯಾರಿ, 5 2s 10, 10 ಪ್ಲಸ್ 2 is 12. ಸೊ ಇಲ್ಲಿ ಎಷ್ಟಾಗುತ್ತೆ 5, 2 ಪ್ಲಸ್ 5 is 7, 2 1, ದಟ್ ಈಸ್ 1275. ಸಮ್ ಆಫ್ ಫಸ್ಟ್ 25 ಟರ್ಮ್ ಈಸ್ 1275. ಇದು ನಮಗೆ ಫಸ್ಟ್ ಕ್ವಶನ್ ಆಯಿತು. ಕ್ವಶನ್ ನಂಬರ್ 48 ಏನಿದೆ, ದ ಸಮ್ ಆಫ್ ದ ಫಿಫ್ತ್ ಆ್ಯಂಡ್ ನೈನ್ತ್ ಟರ್ಮ್ ಆಫ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 40. ಸಮ್ ಆಫ್ ಫಿಫ್ತ್ ಆ್ಯಂಡ್ ನೈನ್ತ್ ಸಪ್ರೇಟ್ ಕೊಟ್ಟಿದ್ದಾರೆ. ಸೊ ಸಮ್ ಆಫ್ ಫಿಫ್ತ್ ಅಂತ ಹೇಳಿದ್ರೆ A5 ಪ್ಲಸ್ ನೈನ್ತ್ ಅಂತ ಹೇಳಿದ್ರೆ A9 ಈಸ್ ಈಕ್ವಲ್ಸ್ ಟು ಹೌ ಮಚ್, ದಟ್ ಈಸ್ 40 ಈಸ್ ಈಕ್ವಲ್ಸ್ ಟು 40. ಸೊ ಇಲ್ಲಿ ಜನರಲ್ ಫಾರ್ಮ್ ಬರ್ಕೊಳ್ಳೋಣ. A5 ಜನರಲ್ ಫಾರ್ಮ್ ಏನು A ಪ್ಲಸ್ 4D
plus a in general form is a plus 8d is equals to 40. ಸೊ ಇವಾಗ a plus a ಏನಾಗುತ್ತೆ 2a plus 4d plus 8d ಎಷ್ಟಾಗುತ್ತೆ 12d is equals to 40 ಆಗುತ್ತೆ. ಸೊ ಇವಾಗ 2 ಮತ್ತು 12 ಅಲ್ಲಿ ವಿ ಕ್ಯಾನ್ ಟೇಕ್ 2 ಆಸ್ ಕಾಮನ್. ಅವಾಗೆಲ್ಲ ಎಷ್ಟು ಉಳಿಯುತ್ತೆ a ಪ್ಲಸ್ 12 ಅಲ್ಲಿ 2 ಕಾಮನ್ ತೆಗೆದ್ರೆ 2 6 12 ಅಲ್ವಾ. ಸೊ ಇದಕ್ಕೆ 6d is equals to 40. ಅಗೇನ್ ಈ 2ನ ಈ ಕಡೆ ಶಿಫ್ಟ್ ಮಾಡ್ಕೊಂಡು ಅವಾಗ ಏನಾಗುತ್ತೆ a plus 6d is equals to 40. ಇಲ್ಲಿ ಇಂಟು 2 ಇರೋದು ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ 2. ಸೊ 2 1s 2 2s 4 2 0ಗೆ 0. ಸೊ a plus 6d is equals to 20. Call this as equation number 1. And then second condition ಏನಿದೆ, second statement, and the sum of 8th and 14th term is 64. sum of 8th ಅಂದರೆ a8 plus 14th term ಅಂದರೆ a14 is equals to 64. that is the second statement. then so ಇಲ್ಲೂ ಕೂಡ ಸಿಂಪ್ಲಿಫೈ ಹಾಗೆ ಮಾಡ್ಕೋಣ. a8 ಅಂತ ಹೇಳಿದ್ರೆ we can write it as a plus 7d plus a14 ಅಂತ ಹೇಳಿದ್ರೆ a plus 13d is equals to 64. ಸೊ ಇಲ್ಲಿ a plus a ಎಷ್ಟಾಗುತ್ತೆ ನಮಗೆ 2a plus 13 plus 7 ಎಷ್ಟಾಗುತ್ತೆ 20d is equals to 64. ಅಗೇನ್ ಇಲ್ಲಿ 22 ಇದೆ 20 ಇದೆ. ಸೊ ವಿ ಕ್ಯಾನ್ ಟೇಕ್ 2 as ಕಾಮನ್. ಇಲ್ಲಿ ಏನು ಉಳಿಯುತ್ತೆ a plus 2 10s 20. ಸೊ 10d is equals to 64. ಸೊ ಇಲ್ಲಿ a plus 10dನ ಹಾಗೆ ಉಳಿಸ್ಕೊಳ್ಳೋಣ. is equals to 64. 2 into ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ 2. ಸೊ 2 3s 6 2 2s 4. that is a plus 10d is equals to 32. call this as equation number 2. ಸೊ ಇವಾಗ equation 1 and equation 2 ಎರಡು ನಮಗೆ ಲೀನಿಯರ್ ಈಕ್ವೇಷನ್ ಫಾರ್ಮಲ್ಲಿ ಇದೆ. ಸೊ equation 1 ಮೈನಸ್ equation 2 ಮಾಡೋಣ. ಸೊ ಇಲ್ಲಿ equation 1 ಏನಿದೆ ನಮಗೆ a plus 6d is equals to 20 and equation 2 ಏನಿದೆ a plus 10d is equals to 32. ಸೊ ಇಲ್ಲಿ ನಾವು ಸಬ್ಟ್ರಾಕ್ಷನ್ ಮಾಡ್ತಿರೋದ್ರಿಂದ ಸೆಕೆಂಡ್ ಈಕ್ವೇಷನ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಸೆಕೆಂಡ್ ಈಕ್ವೇಷನ್ ಸೈನ್ಸ್ ಚೇಂಜ್ ಆಗುತ್ತೆ. ಸೊ ಇದು ಪ್ಲಸ್ ಇದು ಮೈನಸ್, ಇದು ಕೂಡ ಮೈನಸ್ ಆ್ಯಂಡ್ ದಿಸ್ ಇಸ್ ಆಲ್ಸೋ ಮೈನಸ್. ಸೊ ಪ್ಲಸ್ ಎ ಮೈನಸ್ ಎ ಗೆಟ್ ಕ್ಯಾನ್ಸಲ್. ಪ್ಲಸ್ 6d ಮೈನಸ್ 10d ಅಂತ ಹೇಳಿದ್ರೆ 10ನಲ್ಲಿ 6 ಹೋದರೆ 4d ಆಸ್ ಇಟ್ ಈಸ್. ಹಿಯರ್ ಬಿಗ್ ನಂಬರ್ ಈಸ್ 10, ಮುಂದೆ ಸೈನ್ ಏನಿದೆ ನಮಗೆ ಮೈನಸ್. ಸೊ ಮೈನಸ್ 4d ಇಸ್ ಈಕ್ವಲ್ಸ್ ಟು 32 ಮತ್ತು 20. ಸೊ ಪ್ಲಸ್ 20 ಮೈನಸ್ 32 ಅಂದರೆ 32 ಅಲ್ಲಿ 20 ಹೋದರೆ ಎಷ್ಟಾಗುತ್ತೆ ನಮಗೆ 12. ಸೊ ಹಿಯರ್ ಬಿಗ್ ನಂಬರ್ ಇಸ್ 32, ಮುಂದೆ ಏನಿದೆ ಮೈನಸ್. ಸೊ ಹಿಯರ್ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್. ನಮಗೆ ಡಿ ಎಷ್ಟು ಬೇಕು. ಸೊ ಡಿ ಇಸ್ ಈಕ್ವಲ್ಸ್ ಟು 12. ಇಲ್ಲಿ 4 ಇಂಟು ಈ ಕಡೆ ಬಂದರೆ ಏನಾಗುತ್ತೆ 4 ಡಿವೈಡೆಡ್ ಬೈ. ಸೊ 4 1s 4 3s ಡಿ ಇಸ್ ಈಕ್ವಲ್ಸ್ ಟು 3. ಕಾಮನ್ ಡಿಫ್ರೆನ್ಸ್ ಈಸ್ 3. ಸೊ ಇವಾಗ ಎನ ಫೈಂಡ್ ಔಟ್ ಮಾಡಬೇಕು. ಎ ಫೈಂಡ್ ಔಟ್ ಮಾಡಲಿಕ್ಕೆ ಯು ಕ್ಯಾನ್ ಯೂಸ್ ಎನಿ ಈಕ್ವೇಷನ್. ನಾನು ಈಕ್ವೇಷನ್ 1 ಯೂಸ್ ಮಾಡ್ತೀನಿ. ಸೊ ಈಕ್ವೇಷನ್ 1 ಇಂಪ್ಲಸ್ ಈಕ್ವೇಷನ್ 1 ಏನಿದೆ ನಮಗೆ a plus 6d is equals to 20. ಸೊ ಡಿ ಇರೋ ಹತ್ರ 3ನ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಏನಾಗುತ್ತೆ a plus 6 ಇಂಟು d is 3 is equals to 20. ಸೊ a plus 6 3s 18 is equals to 20. ಸೊ a plus 18 ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ 18. ಸೊ 20 minus 18 is equals to 2. ಸೊ ಫಸ್ಟ್ ಟರ್ಮ್ ಆಫ್ ದ AP is 2. What we have to find? We have to find the sum of first 20 terms. ಅಂದರೆ ನಾವು S20ನ ಫೈಂಡ್ ಔಟ್ ಮಾಡಬೇಕು. we have to find S20. that means n will become 20. so by using Sn formula we will find S20. so Sn formula ಏನಿದೆ Sn is equals to n divided by 2 into 2a plus n minus 1 into d. ಸೊ ಇಲ್ಲಿ Sn ಅಂತ ಹೇಳಿದ್ರೆ 20 is equals to n ಅಂತ ಹೇಳಿದ್ರೆ 20 divided by 2 into a is 2 plus n ಅಂತ ಹೇಳಿದ್ರೆ 20 minus 1 into d is ಕಾಮನ್ ಡಿಫ್ರೆನ್ಸ್ ಎಷ್ಟು ಬಂದಿದೆ ನಮಗೆ 3. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಣ ಇಂಟು 3. ಸೊ ಬ್ರ್ಯಾಕೆಟ್ ಕ್ಲೋಸ್. ಇವಾಗ ಸಿಂಪ್ಲಿಫೈ ಮಾಡಿ ತಗೋಣ. 2 1s 2 10s ಇಲ್ಲಿ 10 ಉಳಿತು ಇಂಟು 2 into 2 4 2 2s 4 ಪ್ಲಸ್ 20 minus 1 is 19 into 3. ಸೊ ಇವಾಗ ಅಗೇನ್ 10 ಆಸ್ ಇಟ್ ಈಸ್ 4 ಪ್ಲಸ್ 19 3s 57. ಸೊ ವಿಚ್ ಈಸ್ ಈಕ್ವಲ್ಸ್ ಟು 10 ಇಂಟು 4 ಪ್ಲಸ್ 57 ಅಂತ ಹೇಳಿದ್ರೆ 61. ಸೊ 61 ಇಂಟು 10 ಅಂತ ಹೇಳಿದ್ರೆ 61 1s 61 0ಗೆ 0 ಇಡ್ತೀವಿ 610. ಸೊ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಆಫ್ ದಿಸ್ AP ಈಸ್ 610. ಸೊ ಇದು 4 ಮಾರ್ಕ್ಸ್ ಕ್ವಶನ್ಸು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿ ಇನ್ನೊಂದು 5 ಮಾರ್ಕ್ಸ್ ಕ್ವಶನ್ ಇದೆ. ಲಾಸ್ಟ್ ಕ್ವಶನ್ ಏನಿದೆ, the common difference of two different arithmetic progression are equal. The first term of the first progression is 3 more than the first term of the second progression if the seventh term of the
first progression is 28 and 8th term of the second progression is 29. Then find the both different arithmetic progression. ಈ ಒಂದು ಕ್ವಶನ್ ನಮಗೆ 5 ಮಾರ್ಕ್ಸಿಗೆ ಕೇಳಿದ್ದಾರೆ ಫ್ರಮ್ ದ ಇಯರ್ ಜೂನ್ 2020. ಓಕೆ, ಸೊ ಇಲ್ಲಿ ನೋಡಿ ದೇ ಹ್ಯಾವ್ ಗಿವನ್ 2 ಅರ್ಥಮೆಟಿಕ್ ಪ್ರೋಗ್ರೆಷನ್, 2 ಡಿಫ್ರೆಂಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಇದೆ. ಸೊ ಫಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ನಾವು ಕ್ಯಾಪಿಟಲ್ ಎ ಇಂದ ಡಿನೋಟ್ ಮಾಡೋಣ, A1 A2 A3. ಸೊ ಇದು ಫಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತೇಳಿ ತಗೋಣ. ಇದು ನಮಗೆ ಫಸ್ಟ್ ಎ ಪಿ. ಸೆಕೆಂಡ್ ಎ ಪಿನ ಸ್ಮಾಲ್ ಇಂದ ಡಿನೋಟ್ ಮಾಡೋಣ, ಸ್ಮಾಲ್ A1 small a2 and small a3, and they have given one condition, that is the common difference of two different arithmetic progression are equal. So ಇಲ್ಲಿ common difference ಎರಡಕ್ಕೂ ಡಿನೇ ಇದೆ. ಓಕೆ, ಎರಡು ನಮಗೆ ಕಾಮನ್ ಡಿಫ್ರೆನ್ಸು ಸೇಮ್ ಇದೆ. and they have given first condition, that is the first term of the first progression. first term of the first progression ಅಂತ ಹೇಳಿದ್ರೆ ಏನು, a1 is okay is 3 more than the first term of the second progression. 3 more than ಅಂತ ಹೇಳಿದ್ರೆ 3 plus 3 more than the first term of the second progression ಅಂತ ಹೇಳಿದ್ರೆ ಯಾವುದು, a1 3a1. ಇಲ್ಲಿ ನೋಡಿ ಜನರಲ್ ಫಾರ್ಮ್ ಏನು ಅಂತ ಹೇಳಿದ್ರೆ a1 ಜನರಲ್ ಫಾರ್ಮ್ ಏನು, ಜಸ್ಟ್ a is equals to 3 ಪ್ಲಸ್ ಇದು ಕೂಡ a1 ಜನರಲ್ ಫಾರ್ಮ್ ಏನು a. ಇಲ್ಲಿ ಜಸ್ಟ್ ನಮಗೇನು ಇಲ್ಲಿ ಕ್ಯಾಪಿಟಲ್ ತೊಗೊಂಡಿದ್ದೀವಿ, ಇಲ್ಲಿ ಸ್ಮಾಲ್ ತೊಗೊಂಡಿದ್ದೀವಿ, ಬಟ್ ಎ ಪಿದೇನು ಜನರಲ್ ಫಾರ್ಮ್ ಇದೆ ಅದು ಸೇಮ್ ಇರುತ್ತೆ ಅಷ್ಟೇ, ಲೆಟರ್ ಮಾತ್ರ ಚೇಂಜ್. ಓಕೆ, ಇದನ್ನು ಈಕ್ವೇಷನ್ 1 ಅಂತೇಳಿ ತಗೋಣ. ಆಯಿತಾ, ಇವಾಗ ಸೆಕೆಂಡ್ ಕಂಡೀಷನ್ ಏನಿದೆ, ಇಫ್ ದ ಸೆವೆಂತ್ ಟರ್ಮ್ ಆಫ್ ದ ಫಸ್ಟ್ ಪ್ರೋಗ್ರೆಷನ್ ಈಸ್ 28, ಸೆವೆಂತ್ ಟರ್ಮ್ ಆಫ್ ಫಸ್ಟ್ ಪ್ರೋಗ್ರೆಷನ್. ಸೊ ಫಸ್ಟ್ ಪ್ರೋಗ್ರೆಷನ್ ನಾವು ಕ್ಯಾಪಿಟಲ್ ಎ ಇಂದ ಡಿನೋಟ್ ಮಾಡ್ತೀವಿ. ಸೆವೆಂತ್ ಟರ್ಮ್ ಅಂತ ಹೇಳಿದ್ರೆ A7 ಈಸ್ ಹೌ ಮಚ್, ಎಷ್ಟಿದೆ ನಮಗೆ 28, A7 ಈಸ್ 28. ಸೊ A7 ಜನರಲ್ ಫಾರ್ಮ್ ಏನು, A ಪ್ಲಸ್ 6D. ಕಾಲ್ ದಿಸ್ ಆಸ್ ಈಕ್ವೇಷನ್ ನಂಬರ್ 20, ಸಾರಿ A7 ಅಂದ್ರೆ ಏನು, A ಪ್ಲಸ್ 6D ಇಸ್ ದ ಜನರಲ್ ಫಾರ್ಮ್ ಈಸ್ ಈಕ್ವಲ್ಸ್ ಟು 28. ಇಲ್ಲಿ ನೋಡಿ ಎ ಅಂತ ಹೇಳಿದ್ರೆ ಏನಿದೆ ಫ್ರಮ್ ಈಕ್ವೇಷನ್ 3 ಪ್ಲಸ್ ಎ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಜಾಗದಲ್ಲಿ ಎ ಇಸ್ ನಥಿಂಗ್ ಬಟ್ 3 ಪ್ಲಸ್ ಎ ಪ್ಲಸ್ 6D ಈಸ್ ಈಕ್ವಲ್ಸ್ ಟು 28. ಸೊ ಇವಾಗ ಇಲ್ಲಿ ನೋಡಿ ನಮಗೆ ಎ ಪ್ಲಸ್ 6Dನ ಹಾಗೆ ಇಟ್ಕೊಳ್ಳೋಣ. ಎ ಪ್ಲಸ್ 6D ಈಸ್ ಈಕ್ವಲ್ಸ್ ಟು 28. ಈ ಪ್ಲಸ್ 3 ಕಡೆ ಬಂದರೆ ಏನಾಗುತ್ತೆ, -3. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ 6D ಈಸ್ ಈಕ್ವಲ್ಸ್ ಟು 28 ಮೈನಸ್ 3. 28ಅಲ್ಲಿ 3 ಹೋದರೆ ಎಷ್ಟಾಗುತ್ತೆ ನಮಗೆ 25. ಇದನ್ನು ಈಕ್ವೇಷನ್ ನಂಬರ್ 2 ಅಂತೇಳಿ ತಗೋಣ. ನೆಕ್ಸ್ಟ್ ಥರ್ಡ್ ಕಂಡೀಷನ್ ಏನಿದೆ, ಏಯ್ತ್ ಟರ್ಮ್ ಆಫ್ ದ ಸೆಕೆಂಡ್ ಪ್ರೋಗ್ರೆಷನ್ ಈಸ್ 29. ಏಯ್ತ್ ಟರ್ಮ್ ಆಫ್ ಸೆಕೆಂಡ್ ಪ್ರೋಗ್ರೆಷನ್ ಅಂತ ಹೇಳಿದ್ರೆ ಸ್ಮಾಲ್ ಲೆಟರಿಂದ ಡಿನೋಟ್ ಮಾಡ್ಕೊಂಡಿದ್ದೀವಲ್ಲ, ದಟ್ ಈಸ್ ಸ್ಮಾಲ್ a8 ಈಸ್ ಹೌ ಮಚ್ 29. a8 ಈಸ್ 29. ಸೊ a8 ಜನರಲ್ ಫಾರ್ಮ್ ಏನು, a ಪ್ಲಸ್ 7D ಈಸ್ ಈಕ್ವಲ್ಸ್ ಟು 29. ಇದನ್ನು ಈಕ್ವೇಷನ್ ನಂಬರ್ 2 ಅಂತೇಳಿ ತಗೋಣ. ಇಲ್ಲಿ ನೋಡಿ ಈಕ್ವೇಷನ್ 1 a ಪ್ಲಸ್ 6D ಈಸ್ ಈಕ್ವಲ್ಸ್ ಟು 25, ಈಕ್ವೇಷನ್ 2 a ಪ್ಲಸ್ 7D ಈಸ್ ಈಕ್ವಲ್ಸ್ ಟು 29. ಇಲ್ಲಿ ನಮಗೆ ಎರಡು ಸೇಮ್ ಇದೆ ಅಲ್ವಾ, ಸೊ ಅದಕ್ಕೆ ಲೀನಿಯರ್ ಈಕ್ವೇಷನ್ ಫಾರ್ಮಲ್ಲಿ ಇದೆ. ಸೊ ಇದು ಈಕ್ವೇಷನ್ 3. ಇದನ್ನು ಈಕ್ವೇಷನ್ ನಂಬರ್ 3 ಅಂತೇಳಿ ತಗೋಣ. ಇಲ್ಲಿ ಈಕ್ವೇಷನ್ 3 ಆ್ಯಂಡ್ 2 ಎರಡು ನಮಗೆ ಎ ಪ್ಲಸ್ ಫಾರ್ಮಲ್ಲೇ ಇದೆ ಅಲ್ಲ, ಸ್ಮಾಲ್ ಎ ಫಾರ್ಮಲ್ಲಿ ಇದೆ. ಸೊ ದಟ್ ಈಸ್ ಲೀನಿಯರ್ ಈಕ್ವೇಷನ್ ಫಾರ್ಮಲ್ಲಿ ಇದೆ. ಸೊ ಅದಕ್ಕೆ ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 3. ಸೊ ಇಯರ್ ಈಕ್ವೇಷನ್ 2 ಈಸ್ ಏನಿದೆ ನಮಗೆ ಎ ಪ್ಲಸ್ 6D ಈಸ್ ಈಕ್ವಲ್ಸ್ ಟು 25. ಈಕ್ವೇಷನ್ 3 ಏನಿದೆ ಎ ಪ್ಲಸ್ 7D ಈಸ್ ಈಕ್ವಲ್ಸ್ ಟು 29. ಸೊ ಸಬ್ಟ್ರಾಕ್ಷನ್ ಮಾಡೋದ್ರಿಂದ ಸೆಕೆಂಡ್ ಈಕ್ವೇಷನ್ ಚೇಂಜ್ ಆಗುತ್ತೆ. ಸೊ ಇದು ಮೈನಸ್ ಮೈನಸ್ ಮೈನಸ್, ಸೊ ಪ್ಲಸ್ ಎ ಮೈನಸ್ ಎ ಗೆಟ್ ಕ್ಯಾನ್ಸಲ್. 7ಅಲ್ಲಿ 6 ಹೋದರೆ 1 ಆಗುತ್ತೆ. ಸೊ 1D, ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಈಸ್ ಈಕ್ವಲ್ಸ್ ಟು 25 ಮೈನಸ್ 29. ಸೊ 29ಅಲ್ಲಿ 25 ಹೋದರೆ ಎಷ್ಟಾಗುತ್ತೆ ನಮಗೆ 4 ಆಗುತ್ತೆ. ಸೊ ಮೈನಸ್ಸಿಗೆ ಮೈನಸ್, ಸೊ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್, D ಈಸ್ ಈಕ್ವಲ್ಸ್ ಟು 4. ಸೊ ದ ಕಾಮನ್ ಡಿಫ್ರೆನ್ಸ್ ಈಸ್ 4. ಇವಾಗ ಏನು ಫೈಂಡ್ ಔಟ್ ಮಾಡಬೇಕು ನಾವು, ದೇ ಹ್ಯಾವ್ ಟೋಲ್ಡ್ ದಟ್ ವಿ ಹ್ಯಾವ್ ಟು ಫೈಂಡ್ ಬೋತ್ ಡಿಫ್ರೆಂಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಎರಡು ಡಿಫ್ರೆಂಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ಈಸ್ ಎರಡಕ್ಕೂ ಕಾಮನ್ ಡಿಫ್ರೆನ್ಸ್ ಸೇಮು, ದಟ್ ಈಸ್ 4. ಸೊ ಇದು ಏನು ನಮಗೆ ಪ್ರಾಬ್ಲಮ್ ಆಗಲ್ಲ. ಇವಾಗ ನಾವು ಸ್ಮಾಲ್ ಏನು ಮತ್ತು ಕ್ಯಾಪಿಟಲ್ ಎ ಎರಡನ್ನೂ ಫೈಂಡ್ ಔಟ್ ಮಾಡ್ಕೊಬೇಕು. ಸೊ ಕ್ಯಾಪಿಟಲ್ ಎ ಫೈಂಡ್ ಔಟ್ ಮಾಡಬೇಕು ಅಂದರೆ ಸ್ಮಾಲ್ ಎ ಬೇಕು, ಅದಕ್ಕೆ ಫಸ್ಟು ಸ್ಮಾಲ್ ಎನ ಫೈಂಡ್ ಔಟ್ ಮಾಡ್ಕೊಳ್ಳೋಣ ಬೈ ಯೂಸಿಂಗ್ ಈಕ್ವೇಷನ್ 2. ಸೊ ಈಕ್ವೇಷನ್ 2 ಇಂಪ್ಲೈಸ್ ಏನಾಗುತ್ತೆ, ಇದು ನೆಕ್ಸ್ಟ್ ಸ್ಟೆಪ್ಪು. D ಈಸ್ ಈಕ್ವಲ್ಸ್ ಟು 4 ಆದಮೇಲೆ ನೆಕ್ಸ್ಟ್ ಅದ್ರ ಕೆಳಗೆ ಬರುತ್ತೆ. ಸೊ ಎ ಪ್ಲಸ್ 6D ಈಸ್ ಈಕ್ವಲ್ಸ್ ಟು 25. ಸೊ ಹಿಯರ್ ಎ ವಿ ಡೋಂಟ್ ನೋ, ಹಾಗೆ ಬರ್ಕೋಣ. 6 ಇಂಟು D ಅಂತ ಹೇಳಿದ್ರೆ 4 ಈಸ್ ಈಕ್ವಲ್ಸ್ ಟು 25. ಸೊ ಎ ಪ್ಲಸ್ 6 4s 24 ಈಸ್ ಈಕ್ವಲ್ಸ್ ಟು 25. ನಮಗಿಲ್ಲಿ ಜಸ್ಟ್ ಏನು ಬೇಕು, ಎ ಬೇಕು. ಸೊ ಎನ ಹಾಗೆ ಬರ್ಕೋಣ. 25 ಈ ಪ್ಲಸ್ 24 ಈ ಕಡೆ ಬಂದರೆ ಏನಾಗುತ್ತೆ -24. ಸೊ ಎ ಈಸ್ ಈಕ್ವಲ್ಸ್ ಟು 1. ಸೊ
ದ ಫಸ್ಟ್ ಟರ್ಮ್ ಆಫ್ ದಿ ಸೆಕೆಂಡ್ ಪ್ರೋಗ್ರೆಷನ್ ಈಸ್ 1. ಇವಾಗ ಫಸ್ಟ್ ಟರ್ಮ್ ಆಫ್ ದಿ ಫಸ್ಟ್ ಪ್ರೋಗ್ರೆಷನ್ ಏನಿದೆ ನಮಗೆ a is equals to 3 plus 1. ಸೊ ಫ್ರಮ್ equation 1 ಇಂಪ್ಲೈಸ್ ಏನಿದೆ ನಮಗೆ a is equals to 3 plus a. ಸೊ which is equals to 3 plus a ಅಂತ ಹೇಳಿದ್ರೆ we have found here that is a is equals to small a ಎಷ್ಟಿದೆ ನಮಗೆ 1 ಇದೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ 3 plus 1, so which is equals to 4. ಸೊ ಫಸ್ಟ್ ಟರ್ಮ್ ಆಫ್ ದಿ ಫಸ್ಟ್ ಪ್ರೋಗ್ರೆಷನ್ ಈಸ್ 4. ಇವಾಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರೆಯೋಣ. ಸೊ ಫಸ್ಟ್ ಪ್ರೋಗ್ರೆಷನ್ ಫಸ್ಟ್ ಎ ಪಿ ಏನಾಗುತ್ತೆ ನಮಗೆ a1 a2 a3 ಅಂತೇಳಿ ತೊಗೊಂಡಿದ್ದೀವಲ್ವಾ. ಸೊ ಇಲ್ಲಿ a1 ಅಂತ ಹೇಳಿದ್ರೆ ಫಸ್ಟ್ ಟರ್ಮ್ ಎಷ್ಟಿದೆ 4 ಇದೆ. ಕಾಮನ್ ಡಿಫ್ರೆನ್ಸ್ ಏನು ಎರಡಕ್ಕೂ ಸೇಮ್ ಅಲ್ವಾ, ದಟ್ ಈಸ್ ಎಷ್ಟಿದೆ ಕಾಮನ್ ಡಿಫ್ರೆನ್ಸು 4 ಇದೆ. ಸೊ 4ನ ಆ್ಯಡ್ ಮಾಡಿ ತಗೋಣ. ಸೊ 4 + 4 8, 8 + 4 12, 12 + 4 16 ಆ್ಯಂಡ್ ಸೊ ಆನ್. ಫಸ್ಟ್ ಎ ಪಿ. ನೆಕ್ಸ್ಟ್ ಸೆಕೆಂಡ್ ಎ ಪಿನ ಬರ್ಕೋಣ. ಸೊ ಸೆಕೆಂಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಸೆಕೆಂಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ನಾವು ಸ್ಮಾಲ್ ಲೆಟರಿಂದ ಡಿನೋಟ್ ಮಾಡಿದ್ದೀವಿ a1 a2 a3 ಆ್ಯಂಡ್ ಸೊ ಆನ್. ಸೊ ಇಲ್ಲಿ ಸ್ಮಾಲ್ ಎ ಎಷ್ಟು ಬಂದಿದೆ ನಮಗೆ 1 ಬಂದಿದೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. a1 ಅಂತ ಹೇಳಿದ್ರೆ 1, ಕಾಮನ್ ಡಿಫ್ರೆನ್ಸ್ ಈಸ್ 4. ಸೊ ಆ್ಯಡ್ ಮಾಡ್ತಾ ಹೋಗೋಣ. 1 + 4 is 5, 5 + 4 is 9, 9 + 4 is 13 ಆ್ಯಂಡ್ ಸೊ ಆನ್. ದೀಸ್ ಆರ್ ದ 2 ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್. ಓಕೆ, ಸೊ ಇದಿಷ್ಟು ನಮಗೆ ಎ ಪಿ ಲೆಸನಿಂದ ಬರೆಯುವಂತಹ ಟೋಟಲ್ 49 ಕ್ವಶನ್ ಆಯಿತು ಫ್ರಮ್ ಕ್ವಶನ್ ಪೇಪರ್ಸ್ 2018 to 2022. ಸೊ ಇದೇ ರೀತಿ ನಿಮಗೆ ಬೇರೆ ಬೇರೆ ಇಯರ್ದು ಕ್ವಶನ್ ಪೇಪರ್ಸು ಪರ್ಟಿಕ್ಯುಲರಾಗಿ ಸಾಲ್ವ್ ಮಾಡಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ, ಐ ವಿಲ್ ಡೆಫಿನೆಟ್ಲಿ ಡೂ ಇಟ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಟ್ರಯಾಂಗಲ್ ಲೆಸನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಟ್ರಯಾಂಗಲ್ ಲೆಸನಿಂದ ಬಂದಿರುವಂಥ ಮಲ್ಟಿಪಲ್ ಚಾಯ್ಸ್ 1 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಎಲ್ಲ ಟೈಪ್ ಆಫ್ ಕ್ವಶನ್ಸ್ನು 1 by 1 ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.